ಅಬಕಾರಿ ಸಚಿವರು ಆರ್.ಬಿ. ತಿಮ್ಮಾಪುರ್ ವಿರೋಧ ಆರೋಪ ಸುಳ್ಳು ಎಂದು ರಾಜ್ಯಾಧ್ಯಕ್ಷ ಸುರೇಶ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿಕೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಬಡಬ್ಯಾಕೋಡ್ ಹೋಗುವ ರಸ್ತೆಗೆ ಹೊಂದಿಕೊಂಡಿರುವ ಸುರೇಶ್ ಐಹೊಳೆಯವರು ನಿವಾಸದ ಆವರಣದಲ್ಲಿ ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಸಾಹೇಬರು ಮಾನ್ಯ ಅಬಕಾರಿ ಮಂತ್ರಿಗಳು ಇವರ ವಿರುದ್ಧ ಮಾಡಿರುವ ಆಪಾದನೆ ಸುಳ್ಳು ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್. ಅಶೋಕರವರು ಮತ್ತು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರರವರು ಹಾಗೂ ಬಿಜೆಪಿ ನಾಯಕರು ನೀಡುತ್ತಿರುವ ಭ್ರಷ್ಟಾಚಾರದ ಹೇಳಿಕೆಗಳನ್ನು ವಿರೋಧಿಸಿ ನಾವು ಈ ಮಾಧ್ಯಮಗೋಷ್ಠಿ ನೀಡುತ್ತಿದ್ದೇವೆ. ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರು ದಲಿತ ನಾಯಕರು. ಅವು ಬೆಳೆದ ಬಂದ ದಾರಿ ಬಲು ಕಠಿಣವಾದದ್ದು ಹಾಗೂ ಶ್ರಮದಾಯಕವಾದದ್ದು. ಯಾರೋ ಒಬ್ಬ ಅಬಕಾರಿ ಇಲಾಖೆಯ ಅಧಿಕಾರಿ ಭ್ರಷ್ಟಾಚಾರ ಮಾಡಿದರೆ ಅದರ ಹೊಣೆಯನ್ನು ಶ್ರೀ ಆರ್.ಬಿ. ತಿಮ್ಮಾಪುರವರ ಮೇಲೆ ಹಾಕಿ ಅವರ ರಾಜೀನಾಮೆಯನ್ನು ಕೇಳುತ್ತಿದ್ದಾರೆ. ಮಾನ್ಯ ಆರ್. ಅಶೋಕರವರು ಆ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕಾನೂನು ಮೂಲಕ ಕೊಡಲಾಗುತ್ತದೆ. ಆದರೆ ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬೆಳೆದ ಒಬ್ಬ ದಲಿತ ನಾಯಕನ್ನು ಅವಮಾನಿಸಿ ಅವರ ತೋಜುವದೆ ಮಾಡುವುದು ಎಷ್ಟು ಸರಿ? ಹಾಗಾಗಿ ನಾವು ಮಾನ್ಯ ವಿರೋಧ ಪಕ್ಷದ ನಾಯಕ ಆರ್. ಅಶೋಕರವರ, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರರವರು ಹಾಗೂ ಬಿಜೆಪಿ ನಾಯಕರ ಹೇಳಿಕೆಯನ್ನು ಹಾಗೂ ಅವರಿಗೆ ದಲಿತರ ಮೇಲೆ ಇವರು ಈ ಧೋರಣೆಯನ್ನು ನಾವು ವಿರೋಧಿಸುತ್ತೇವೆ. ಶ್ರೀ ಸುರೇಶ ಗೋಪಾಲ ಐಹೊಳೆ ದಮನಿತರ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಐಹೊಳೆ, ಉಮೇಶ್ ಶಿಂಗೆ, ಸಂಕ್ರಾಮ ಹಲಗಿ, ಸಂಜು ಮಾಂಗ್, ತುಕಾರಾಮ ಮಾದರ, ವಿನೋದ್ ಗಸ್ತಿ, ಲಕ್ಕನ ಹಲಗಿ, ಕರಿಯಪ್ಪ ಮಾಂಗ್, ಮಾರುತಿ ಮಾದರ್, ಶ್ರೀಶೈಲ್ ಮಾದರ್, ರಾಕೇಶ್ ಮೇತ್ರಿ, ವಿಠಲ್ ಹಾದಿಮನಿ, ಭೀಮಣ್ಣ ದೊಡ್ಡವಾಡ, ಶಂಕರ್ ದೊಡ್ಡವಾಡ, ಯಲ್ಲಪ್ಪ ದೊಡ್ಡವಾದ ಹಾಗೂ ಇನ್ನೂ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ವರದಿ ಹನುಮಂತ ಸನ್ನಕ್ಕಿನವರ, ನಮ್ ಟೀಮ್, ಚಿಕ್ಕೋಡಿ. ನಾವಿವತ್ತು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ಸಮುದಾಯದ ಕಟ್ಟ ಕಡೆ ಪ್ರಜೆಗಳಾಗಿ ನಮ್ಮನ್ನು ಬ್ರಿಟಿಷರು ಔಟ್ಕಾಸ್ಟ್ ಅಂತ ಇದ್ರು. ಊರದ ಹೊರಗೆ ಜೀವನ ಸಾಗಿಸಿ ಬದುಕಿ ಮಹಾಮಾನವತಾವಾದಿ, ವಿಶ್ವರತ್ನ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತದ ಮೇಲೆ ಸಂವಿಧಾನದ ಒಂದು ಪ್ರತಿಫಲವಾಗಿ ನಾವೆಲ್ಲರೂ ಇವತ್ತು ಸಮಾನತೆಯಲ್ಲಿ ಪ್ರತಿಯೊಬ್ಬರ ಸಹಕಾರದಿಂದ ಬದುಕು ಸಾಗಿಸಿಕೊಂಡು ನಮ್ಮ ಮಕ್ಕಳನ್ನು ಶಿಕ್ಷಣದ ಕಡೆಗೆ ಗಮನ ಹರಿಸಿಕೊಂಡು ಶಿಕ್ಷಣದಿಂದ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಂಡು ಸಮುದಾಯದಲ್ಲಿ ನಾವು ಇದ್ದೇವೆ, ಸಂಸ್ಕಾರದಿಂದ ಇದ್ದೇವೆ, ಶಿಕ್ಷಣದಿಂದ ಇದ್ದೇವೆ, ಸಾಮಾಜಿಕವಾಗಿ ಪರಿಪೂರ್ಣ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಬದುಕ್ತಾ ಇದ್ದೇವೆ ಅನ್ನೋ ನಿಟ್ಟಿನಲ್ಲಿ ಈ ಸಮುದಾಯದಲ್ಲಿ ಜೀವನ ಸಾಗಿಸುತ್ತಾ ಬಂದಂಥದ್ದು ಇತಿಹಾಸ. ಈ ಒಂದಿನ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಲಿತ ಸಮುದಾಯದಲ್ಲಿ ಎಡಗೈ ಸಮುದಾಯ ಬಹುಶ ಜನಸಂಖ್ಯೆಯುಳ್ಳ ಸಮುದಾಯ. ಅಂತ ಜನಸಂಖ್ಯೆಯಲ್ಲಿ ನಾವು ಸಾಕಷ್ಟು ರಾಜಕಾರಣದಲ್ಲಿ ತಾರತಮ್ಯಕ್ಕೆ ಒಳಗಾಗಿ ರಾಜಕಾರಣದಿಂದ ಬಹಳಷ್ಟು ಸೌಲಭ್ಯ ವಂಚಿತರಾಗಿದ್ದೇವೆ. ಯಾವುದೇ ಪಕ್ಷದವರು ಕೂಡ ನಮಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಟಿಕೆಟ್ ಕೊಡೋಲ್ಲ. ಎಲ್ಲ ಕಡೆಯಿಂದ ನಮ್ಮನ್ನು ನಿರಾಕರಿಸುತ್ತಾ ಬಂದಿದ್ದು ಇತಿಹಾಸ. ಅದಲ್ಲದೆ ಸಾಕಷ್ಟು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಬೋರ್ಡ್, ನಿಗಮ ಮಂಡಳಿಗಳಲ್ಲಿ ಕೂಡ ಸ್ಥಾನ ಕೊಡಬೇಕಾಗಿತ್ತು. ಅದು ಕೂಡ ನಮಗೆ ಕೊಡಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಹಾಗೂ ಕಾಂಗ್ರೆಸ್ನ ಧ್ಯೇಯ ಏನಪ್ಪ ಅಂತಂದ್ರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದ ಸಮಾಜವನ್ನು ಎತ್ತಿ ಹಿಡಿಲಿಕ್ಕೆ, ಸಮುದಾಯವನ್ನು ಜಾಗೃತಗೊಳಿಸಲಿಕ್ಕೆ, ಸಮುದಾಯವನ್ನು ಏಳಿಗೆಯತ್ತ ಕೊಂಡೊಯ್ಯಲಿಕ್ಕೆ ನಮ್ಮಲ್ಲಿ
ರಾಜಕೀಯ ಶಕ್ತಿ, ರಾಜಕೀಯ ಬಲ ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಜನಸಂಖ್ಯೆಗೆ ನೋಡಿದರೂ ಕೂಡ ನಮ್ಮಲ್ಲಿ ಶಾಸಕರು, ಮಂತ್ರಿಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಇತಿಹಾಸವನ್ನು ನೋಡುತ್ತಾ ಹೋದರೆ 1982-83ರಲ್ಲಿ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಎಡಗೈ ಸಮುದಾಯದವರೇ 22 MLAಗಳಿದ್ರು, ಒಂದು 5-6 ಜನ ಮಂತ್ರಿಗಳಿದ್ರು. ಆವಾಗ ಜನಸಂಖ್ಯೆ ಕಮ್ಮಿ ಇದ್ರು ಕೂಡ 22 ಜನ MLAಗಳಿದ್ರು, ಮಂತ್ರಿಗಳಿದ್ರು. ಯಾಕಪ್ಪ ಅಂತಂದ್ರೆ ಎಲ್ಲ ಜನರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ತುಂಬ ಇತ್ತು. ಎಲ್ಲ ಪಕ್ಷಗಳು ನಮ್ಮನ್ನು ನಂಬಿ ಟಿಕೆಟ್ ಕೊಟ್ಟಿದ್ದವು. ಆ ನಿಟ್ಟಿನಲ್ಲಿ ಪಕ್ಷಕ್ಕೂ ಕೂಡ ನಮ್ಮ ಸಮುದಾಯ ಸಾಕಷ್ಟು ಸಹಕಾರಿಯಾಗಿತ್ತು. ಅಂಥದ್ರಲ್ಲಿ ಈಗ ಸಾಕಷ್ಟು ಜನಸಂಖ್ಯೆ ಇದ್ರೂ ಕೂಡ ನಮ್ಮ ಮಂತ್ರಿಗಳ ಸಂಖ್ಯೆ ಕಮ್ಮಿ. ಅದರಲ್ಲಿ KH ಮುನಿಯಪ್ಪ ಸಾಹೇಬ್ರೊಬ್ಬರು, RB ತಿಮ್ಮಾಪುರ ಸಾಹೇಬರು ಪ್ರಬಲರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯ ಅವರನ್ನು ನಂಬಿಕೊಂಡು ಏನಾದರೂ ಏಳಿಗೆ ಸಾಧಿಸಬೇಕು, ಏನಾದರೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ಅವರನ್ನು ಮಂತ್ರಿ ಮಾಡಲಿಕ್ಕೆ ತುಂಬ ಸಹಕಾರಿಯಾಗಿ ಈ ಸಮುದಾಯ ನಿಂತಿರುವುದು ಗಮನಾರ್ಹ. ಆ ನಿಟ್ಟಿನಲ್ಲಿ ಮೊನ್ನೆ ಯಾವುದೇ ಹಗರಣ, ಯಾವ ಒಬ್ಬ ಅಧಿಕಾರಿ ತಪ್ಪು ಮಾಡಿದ ಅನ್ನೋ ನಿಟ್ಟಿನಲ್ಲಿ BJP ಪಕ್ಷದ ಮಾನ್ಯ ಮಾಜಿ ಗೃಹ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದ ಅಶೋಕ್ ಸಾಹೇಬರು, BJP ಅಧ್ಯಕ್ಷರಾದಂಥ ಮಾನ್ಯ ವಿಜೇಂದ್ರ ಸಾಹೇಬರು ಆ ಹಗರಣದಲ್ಲಿ ತಿಮ್ಮಾಪುರ ಸಾಹೇಬರನ್ನು ಸಿಲುಕಿಸಿ ಅವರನ್ನು ರಾಜೀನಾಮೆ ಕೇಳ್ತಾ ಇರೋದು ತುಂಬ ತಪ್ಪು ಅಂತ ಹೇಳಿ ನಮಗನಿಸ್ತಾ ಇದೆ. ಯಾಕಂದ್ರೆ ತಪ್ಪು ಮಾಡೋರು ಯಾರು, ರಾಜೀನಾಮೆ ಕೊಡೋರು ಯಾರು? ಯಾವ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಅದನ್ನು ಮಂತ್ರಿ ತಲೆ ಕಟ್ಟೋದು, ಇದು ಎಂಥ ದೊಡ್ಡ ತಪ್ಪು. ಯಾವ ಅಧಿಕಾರಿ ಕೂಡ ಯಾವುದೇ ಮಂತ್ರಿಗಳಿಗೆ, ಯಾವುದೇ ಇಲಾಖೆಯವರಿಗೆ ಹೇಳಿ ಕೇಳಿ ತಪ್ಪು ಮಾಡಲ್ಲ. ಅವನು ತನ್ನಷ್ಟಕ್ಕೆ ತಾನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಆಯಾ ಮಂತ್ರಿಗಳ ತಲೆಗೆ ಕಟ್ಟೋದು ತುಂಬ ತಪ್ಪು. ಆ ನಿಟ್ಟಿನಲ್ಲಿ ಈ ಸಮುದಾಯದವರು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದು ಅಲ್ಲದೆ ನಮ್ಮ BJP ಪಕ್ಷದವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ನಮ್ಮ ಸಮುದಾಯ ನಂಬಿಗಸ್ತ ಸಮುದಾಯ, ಮುಗ್ಧ ಸಮುದಾಯ, ಬಡ ಸಮುದಾಯ, ಸಾಕಷ್ಟು ಜನಸಂಖ್ಯೆಗಳ ಸಮುದಾಯ ಇದ್ರೂ ಕೂಡ ನಮ್ಮ ಸಮುದಾಯಕ್ಕೆ ಮಂತ್ರಿಗಳ ಸಂಖ್ಯೆ ಕಮ್ಮಿ ಇದೆ. ದಯವಿಟ್ಟು BJP ಅವ್ರ ಮಾತನ್ನು ಕೇಳಿ. ಅಶೋಕ್ ಮಾತಾಡ್ತಾರೆ, ವಿಜೇಂದ್ರ ಮಾತಾಡ್ತಾರೆ ಅಂತ ಹೇಳಿ ತಿಮ್ಮಾಪುರ ಸಾಹೇಬರನ್ನು ಯಾವುದೇ ಕಾರಣಕ್ಕೆ ಮಂತ್ರಿ ಸ್ಥಾನದಿಂದ ವಜಾ ಮಾಡಬಾರ್ದು. ಯಾಕಂದ್ರೆ ತಿಮ್ಮಾಪುರ ಸಾಹೇಬರು ಉತ್ತರ ಕರ್ನಾಟಕದ ಒಂದು ಶಕ್ತಿ, ಒಬ್ಬ ಧೀಮಂತ ನಾಯಕರವರು. ಸುಮಾರು 30 ವರ್ಷಗಳ ಕಾಲ ರಾಜಕೀಯದಲ್ಲಿ ತಮ್ಮ ಜೀವನವನ್ನು ಕಳೆದು ಎಲ್ಲ ಜನರಿಗೆ ತಮ್ಮ ಮತಕ್ಷೇತ್ರಕ್ಕೆ ಅಲ್ಲದೆ ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳಿಗೆ, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಅದು ಅಲ್ಲದೆ ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದಂಥ ಪರಿಶ್ರಮದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಹಿರಿಯ ಮುತ್ಸದ್ದಿ ಜೀವಿ ಅವರು. ಅದಕ್ಕಾಗಿ ವಿಜೇಂದ್ರ ಅವರು ಮಾತಾಡ್ತಾರೆ, ಅಶೋಕ್ ಅವರು ಮಾತಾಡ್ತಾರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ಆದಂಥ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೆ ಕೂಡ ತಿಮ್ಮಾಪುರ ಸಾಹೇಬ್ರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬಾರ್ದು ಅಂತ ಹೇಳಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯ ಸಮುದಾಯದ ಹಾಗೂ ಕಾಂಗ್ರೆಸ್ ಮುಖಂಡರು ಕೂಡಿ ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆ ನಾಯಕ ನಮಗೆ ತುಂಬ ಬೇಕು, ಅವರಿಂದ ತುಂಬ ಕೆಲಸ ಕಾರ್ಯಗಳು ಇನ್ನೂ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಸರ್ಕಾರದಲ್ಲಿ ಹಾಗೂ ಕ್ಯಾಬಿನೆಟ್ನಲ್ಲಿ ಇರಬೇಕಂತಕ್ಕಂಥ ಬೇಕನ್ನು ಇವತ್ತು ವ್ಯಕ್ತಪಡಿಸಿ ಎಲ್ಲರ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದು ಅಲ್ಲದೆ BJP ನಾಯಕರಾದಂಥ ಮಾನ್ಯ ವಿಜೇಂದ್ರ ಅವರು, ಅಶೋಕ್ ಸಾಹೇಬರಿಗೆ ಈ ಮೂಲಕ ಸಮುದಾಯದವರು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಒಂದು ವಿನಾಕಾರಣದಿಂದ, ಬೇಕಾದ ಕಾರಣ ಅಲ್ಲ ಬೇಡಾದ ಕಾರಣವನ್ನು ಹಚ್ಚಿ ನೀವು ತಿಮ್ಮಾಪುರ ಸಾಹೇಬನ ಮೇಲೆ ಅಲಿಗೇಷನ್ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ಸಮುದಾಯದ ಒಂದು ಕೋಪಕ್ಕೆ
ಬಲಿಯಾಗ್ತೀರಿ, ನಿಮ್ಮ ಪಕ್ಷ ಬಲಿಯಾಗ್ತದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ಈ ಒಂದು ಹಗರಣದಲ್ಲಿ ತಿಮ್ಮಾಪುರ ಹೆಸರನ್ನು ತೆಗೆದುಕೊಳ್ಳುವುದು ಸೂಕ್ತ ಅಲ್ಲ. ಮುಂದಿನ ದಿನಮಾನದಲ್ಲಿ ಅವ್ರ ಹೆಸರನ್ನು ತಾವು ತೆಗೆದುಕೊಳ್ಬಾರ್ದು. ಯಾರು ತಪ್ಪು ಮಾಡಿರ್ತಾರೋ ಅವ್ರು ಬಲಿಯಾಗಲಿ, ತಪ್ಪು ಮಾಡದೇ ಇರೋರು ಈ ವಿಷಯಕ್ಕೆ ಬಲಿಯಾಗಬಾರ್ದು. ಆ ನಿಟ್ಟಿನಲ್ಲಿ ಸಮುದಾಯಕ್ಕೆ ನೀವೇನಾದರೂ ಒಬ್ಬರನ್ನ ಮಂತ್ರಿ ಸ್ಥಾನವನ್ನು ವಜಾಗೊಳಿಸಿ ಅಂತ ಹೇಳಿ ಕೇಳೋದು ತುಂಬಾ ತಪ್ಪು. ಅದಕ್ಕೆ ದಯವಿಟ್ಟು ಈ ಎಚ್ಚರಿಕೆಯನ್ನು ತಾವು ಗಮನಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರು ಒಗ್ಗಟ್ಟಾಗಿ ತಿಮ್ಮಾಪುರ ಸಾಹೇಬರ ಪರವಾಗಿ ನಿಲ್ತೀವಿ, ಅವರಿಗೆ ಶಕ್ತಿಯನ್ನು ತುಂಬ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯಕ್ಕೆ ಹೇಳಲು ನಾನು ಇಷ್ಟಪಡ್ತೀನಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ.